ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪರ್ಸನಲ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಮ್ಯಾಚು ರಾಜಸ್ಥಾನ್ ರಾಯಲ್ಸ್ ಮತ್ತೆ MIU ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂಡ್ ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೈನ್ ಏನಾಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬರೋಣ. ಬನ್ನಿ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಬರೋಣ. ಸೊ ಗೈಸ್, ಮೊದಲನೇದಾಗಿ ಸೂರ್ಯವಂಶಿ ಯಾವ ರೀತಿ ನಾನು IPL ಆಡಕ್ ಬಂದಿದ್ದೀನಿ ಅಂತ ತೋರ್ಸಾಯ್ತು. ಒಂದು ಸೆಂಚುರಿ ಕೂಡ ಮಾಡಿದೆ. ಯಂಗೆಸ್ಟ್ ಇಂಡಿಯನ್ ಪ್ಲೇಯರ್ ಟು ಸೆಂಚುರಿ ಗುರು. ಅದು ಆಕ್ಚುಲಿ ಬಂದಿತ್ತು ಸೆಕೆಂಡ್ ಫಾಸ್ಟೆಸ್ಟ್ ಸೆಂಚುರಿ. ಸೊ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ನಾನು ನೋಡಿದ್ದು ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಇನ್ನಿಂಗ್ಸ್ ಅಂತಂದ್ರೆ ಅದೇನೆ ಅಂತ ಹೇಳ್ತೀನಿ. ಅಂಡ್ 14 ವರ್ಷಕ್ಕೆ ಈ ಒಂದು ಸಾಧನೆ ಅಂತಂದ್ರೆ ನಮ್ಮ ಮನೆಗಳೆಲ್ಲ ಬೈತಾ ಇರ್ತಾರೆ, ನೋಡ್ ಕಲ್ತ್ಕೊಳ್ಳೋ ಅಂತ ಎಷ್ಟು ಜನ ಬೈಸ್ಕೊಂಡಿದ್ದೀರಾ ಗೈಸ್? ಕಮೆಂಟ್ ಮಾಡಿ ತಿಳಿಸಿ ನೀವು ನಿಮ್ಮ ಮನೆಗಳಲ್ಲಿ. ಸೊ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಡೂ ಆರ್ ಡೈ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಂಡ್ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ರೋಹಿತ್ ಶರ್ಮಾ ಅವರ ಬರ್ತ್ಡೇ ಆದಾಗಿಂದ ಯಾರ್ಯಾರು ಬರ್ತ್ಡೇ ಆಗ್ತಾ ಇದೆಯೋ ಅವ್ರ ಮ್ಯಾಚಸ್ ಎಲ್ಲ ಗೆದ್ಕೊಂಡು ಬರ್ತಾ ಇರೋದೆ. ಸೊ ಕೋಲ್ಕತ್ತಾದವ್ರು ಆಲ್ರೆಡಿ ಗೆದ್ದಾಯ್ತು, ಆಂಡ್ರೆ ರಸಲ್ ಅವ್ರ ಬರ್ತ್ಡೇ ಇತ್ತು. ಅಂಡ್ ಅದಾದ್ಮೇಲೆ ರಾಜಸ್ಥಾನ್ ರಾಯಲ್ಸ್ ಕೂಡ ಮಸ್ಟ್ ವಿನ್ ಗೇಮ್ ಆಗಿತ್ತು, ಅವರು ಕೂಡ ಗೆದ್ದಾಯ್ತು. ಅಂಡ್ ಇವತ್ತಿನ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಅವರು ಮಸ್ಟ್ ವಿನ್ ಗೇಮ್ ಅಂತ ಹೇಳಕ್ಕಾಗಲ್ಲ ಮುಂಬೈ ಇಂಡಿಯನ್ಸ್ ಅವ್ರಿಗೆ, ಬಟ್ ಸ್ಟಿಲ್ ಅವರು ಕೂಡ ಗೆಲ್ಲೇಬೇಕು. ಬಿಕಾಸ್ ಕ್ವಾಲಿಫೈ ಆಗಬೇಕು ಅಂತಂದ್ರೆ ಪ್ಲೇ ಆಫ್ಗೆ ತುಂಬಾ ರೇಸ್ಗಳು ನಡೀತಾ ಇದೆ, ಅಂದ್ರೆ ತುಂಬಾ ಚಾಲೆಂಜ್ಗಳಿರುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಈಕ್ವಲ್ ಪಾಯಿಂಟ್ಸ್ ಅಲ್ಲಿ ಇರೋದು. ಅಂಡ್ ಇದು ಉಳಿದಂತ ಇನ್ನೊಂದು 4-5 ಮ್ಯಾಚಸ್ಗಳು ಅಷ್ಟೇ ಇರೋದು. GT ಒಬ್ಬರಿಗೆ ಅಷ್ಟೇ 5-6 ಮ್ಯಾಚಸ್ ಇರೋದು. ಇನ್ನು ಮಿಕ್ದವ್ರಿಗೆಲ್ಲ 4 ಮ್ಯಾಚಸ್ ಮಾತ್ರ ಇರೋದು. ಡೆಲ್ಲಿಯವ್ರಿಗೆ 4 ಮ್ಯಾಚಸ್ ಇದೆ, ನಮಗೂ ಕೂಡ 4 ಮ್ಯಾಚಸ್ಗಳಿದೆ. ಸೊ ನಮ್ಗೆ ಏನಂತ ಟಫ್ ಏನಿಲ್ಲ, ಬಟ್ ನಾವು ಇರೋದ್ರಲ್ಲಿ ಎರಡು ಗೆದ್ರೂ ಆರಾಮ್ಸೆ ಕ್ವಾಲಿಫೈ ಆಗಿಲ್ಲ. ಆಕ್ಚುಲಿ ಅಗ್ರಸ್ಥಾನದಲ್ಲಿ ನಾವೇ ಕೂತಿರೋದು. MI ಅವರು 12 ಅಂಕಗಳನ್ನ ಪಡ್ಕೊಂಡು ಸೊ ಇಲ್ಲಿ 3ನೇ ಜಾಗಕ್ಕೆ ಕೂತ್ಕೊಂಡಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ಏನಾದ್ರು ಗೆಲ್ತು ಅಂತಂದ್ರೆ ಮೇ ಬಿ ನಮ್ಮ ಜಾಗಕ್ಕೆ ಇವ್ರು ಬರ್ಬೋದು, ಹೇಳಕ್ಕಾಗಲ್ಲ, ಚಾನ್ಸಸ್ ಇದೆ. ಅದೇ ಹೇಳಕ್ಕಾಗಲ್ಲ, ಚಾನ್ಸಸ್ ಇದೆ. ಸೊ ಒಂದು ಮ್ಯಾಚ್ ಅದು ನನ್ನ ಪ್ರಕಾರ ಏನ್ ಗೊತ್ತಾ, ಇವತ್ತು ರಾಜಸ್ಥಾನ್ ರಾಯಲ್ಸ್ ಗೆಲ್ಲಿಗರು ಪರವಾಗಿಲ್ಲ. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಅವರು ಈ ತರ ಆಡ್ತಾ ಇದಾರೆ ಅನ್ನೋದು ನನಗೆ ಭಯ ಆಗ್ತದೆ. ಅಂಡ್ ನನಗೆ ಯಾಕೋ ಈ ಸತಿ ಅನ್ನಿಸ್ತಾ ಇರೋದೇನಪ್ಪ ಅಂತಂದ್ರೆ 4 ತಂಡಗಳು ಮುಂಬೈ ಆ್ಯಂಡ್ RCB, 3ನೇದು DC, 4ನೇದು ಪಂಜಾಬು, ಈ 4 ತಂಡ ಬರುತ್ತೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಮೋರ್ ಓವರ್ ಫಸ್ಟು ಮತ್ತು ಫೈನಲಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು RCB ಇರುತ್ತೆ ಅಂತ ಅನಿಸ್ತಾ ಇದೆ. ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಅನಿಸ್ತಾ ಇದೆ. ಆಕ್ಚುಲಿ ಮುಂಬೈ ಅವರು ಸಗದಾಗ ಕಮ್ ಬ್ಯಾಕ್ ಮಾಡಿದ್ದಾರೆ ಗೈಸ್. ಈ ಒಂದು ಸೀಸನಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲ ಸೋತ್ಕೊಂಡ್ ಬರ್ತಾ ಇದ್ರು, ಆಮೇಲೆ ಕನ್ಸಿಕ್ಯೂಟಿವ್ ಆಗಿ ಏನು ಸೋಲೇ ಇಲ್ಲ, 5 ಮ್ಯಾಚ್ ಗೆದ್ದಿದ್ದಾರೆ. ಸೊ ಇವತ್ತಿನ ಮ್ಯಾಚು ಕೂಡ ಸಖತ್ ಟಫ್ ಇರುತ್ತೆ. ರಾಜಸ್ಥಾನ್ ರಾಯಲ್ಸ್ ಆಲ್ರೆಡಿ ಫಾರ್ಮಿಗೆ ಬಂದಾಯಿತು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಕೂಡ ಒನ್ ಆಫ್ ದ ಲತ್ತೆ ಟೀಮ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ಸತಿ ಏನಾಗುತ್ತೆ, 3 ಸತಿ ಕೂಡ ಕ್ಲೋಸ್ ಇನ್ನಿಂಗ್ಸ್ ಅಲ್ಲಿ ಇವರು ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ, ಚೇಸ್ ಮಾಡೋಕ್ಕಾಗಲ್ಲ. ಚೇಸ್ ಮಾಡಬೇಕಾದ್ರೆ ಎಷ್ಟು ಎಡವುದ್ರು ಅಂತಂದ್ರೆ ಅದು ಅವ್ರ ಪಾಪ ಅವ್ರಿಗೆ ಇದು ಎಫೆಕ್ಟ್ ಆಯ್ತು. ಸೊ ಇನ್ ಕೇಸ್ ಏನಾದ್ರು 3 ಮ್ಯಾಚ್ ಗೆದ್ದಿದ್ರೆ 6 ಪಾಯಿಂಟ್ ಇರ್ತಿತ್ತು. ಈ 6 ಪಾಯಿಂಟ್ ಜೊತೆ ಈ 6 ಪಾಯಿಂಟ್ 12 ಪಾಯಿಂಟ್ ಆಗ್ತಿತ್ತು. ಅವರು ಕೂಡ ಕ್ವಾಲಿಫೈ ಆಗೋದ ಚಾನ್ಸಸ್ ಜಾಸ್ತಿ ಇರ್ತಿತ್ತು. ಇನ್ನು ಹೆಡ್ ಟು ಹೆಡ್ ನೋಡಂಗಿದ್ರೆ ಇಲ್ಲಿ ತನಕನೂ RR ವರ್ಸಸ್ MI 30 ಮ್ಯಾಚ್ಗಳನ್ನ ಆಡಿದ್ದಾರೆ. ಅದರಲ್ಲಿ ಮೇಲ್ಗೈ ಇರೋದು MI ಅವರದು, ಅಂದ್ರೆ 15 ಮ್ಯಾಚ್ ಗೆದ್ದಿದ್ದಾರೆ. ಈ ಕಡೆ RR ಅವರು 14 ಮ್ಯಾಚ್ ಗೆದ್ದಿದ್ದಾರೆ. ಸೊ ಏನು ಅಂತ ಡಿಫ್ರೆನ್ಸ್ ಕಾಣಿಸ್ತಿಲ್ಲ ಗುರು ರಾಜಸ್ಥಾನ್ ಮಧ್ಯೆ ಮತ್ತೆ ಮುಂಬೈ ಇಂಡಿಯನ್ಸ್ ಮಧ್ಯೆ. ಬಟ್ ಸ್ಟಿಲ್ ಮುಂಬೈ ಇಂಡಿಯನ್ಸ್ ಒನ್ ಆಫ್ ದ ಬೆಟರ್ ಟೀಮ್ ಆಗಿ ಕಾಣಿಸ್ಕೊಂತಾ ಇರೋದು. ಎಸ್ಪೆಷಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಕ್ಲಿಕ್ ಹೋಗ್ತಾ ಇರೋದು. ಜಸ್ಪ್ರೀತ್ ಬುಮ್ರಾ ಫಾರ್ಮಿಗೆ ಬಂದಿರೋದು. ಸೊ ಮಿಚೆಲ್ ಸ್ಯಾಂಟ್ನರ್ ಅವರು ಸಖತ್ ಸ್ಪೆಲ್ ಮಾಡ್ತಾ ಇರೋದು. ಕರಣ್ ಶರ್ಮಾ ವಿಕೆಟ್ ಟೇಕರ್ ಆಪ್ಷನ್ ಆಗಿ ಆಚೆ ಬರ್ತಾ ಇದ್ದಾರೆ. ಸೊ ಕೆಲವೊಂದ್ಸತಿ ವಿಘ್ನೇಶ್ ಪುತ್ತೂರ್ ಅವರು ವಿಕೆಟ್ ತಗೊಳ್ತಾ ಇದ್ದಾರೆ, ಇನ್ನೊಂದ್ಸತಿ ಕರಣ್ ಶರ್ಮಾ ಅವರು ತಗೊಳ್ತಾ ಇದ್ದಾರೆ. ಸೊ ಜೊತೆಗೆ ರೋಹಿತ್ ಶರ್ಮಾ ಫಾರ್ಮಿಗೆ ಬಂದಿರೋದು. ಸೊ ಎಲ್ಲ ನೋಡ್ತಾ ಇದ್ರೆ ಒಂದು ಆಂಗಲ್ ಇಂದ ನೋಡಬೇಕು ಅಂತಂದ್ರೆ ಚೆನ್ನಾಗಿ ಆಗ್ತದೆ. ಮುಂಬೈ ಕಡೆ ಒಂದೇ ಒಂದು ಕ್ಲಿಕ್ ಆನ್ ಆಗಿಲ್ಲ ಯಾರ್ದಪ್ಪ ಅಂದ್ರೆ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂದ ಒಂದು ಸ್ವಲ್ಪ ರನ್ ಸ್ಕೋರ್ ಬಂದಿಲ್ಲ ಅಂತ ಅನಿಸ್ತಾ ಇದೆ. ಬಟ್ ವಿಕೆಟ್ ಟೇಕಿಂಗ್ ಬೌಲಿಂಗ್ ಆಪ್ಷನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ತನಕನೂ ಇವ್ರದ್ದು ಹೈಯೆಸ್ಟ್ ಸ್ಕೋರ್ ನೋಡಂಗಿದ್ರೆ 214 ಹೈಯೆಸ್ಟ್ ಸ್ಕೋರ್ ಅದು MI ಅವರು ಹೊಡೆದಿರೋದು. ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದು RR ಅವರು 90 ಹೊಡೆದಿರೋದು ಇಲ್ಲಿ. ಸೊ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಅವ್ರು ಏನಾದ್ರು 200 ಹೊಡೆದ್ರು ಅಂತಂದ್ರೆ ಅವರು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ 100% ಕನ್ಫರ್ಮ್. ಯಾಕಂದ್ರೆ ಇದುವರೆಗೂ 200ನ ಮುಂಬೈ ಇಂಡಿಯನ್ಸ್ ಮೇಲೆ ಯಾರು ಕೂಡ ಚೇಸ್ ಮಾಡೋಕ್ಕಾಗಿಲ್ಲ. ಸೊ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಒಂದೇ ಒಂದು ಚಾಲೆಂಜ್ ಇರೋದೇನಪ್ಪ ಅಂತಂದ್ರೆ ಅವರ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಬರೀ ಜಾರ್ಫಾ ಆರ್ಚರ್ ಮೇಲೆ ಸ್ವಲ್ಪ ಒತ್ತು ಕೊಡ್ತಾ ಇರೋದು. ಯಾಕಂದ್ರೆ ಒಂದ್ ಸ್ವಲ್ಪ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಒಂದ್ ಸ್ವಲ್ಪ ತಲೆ ಮೇಲೆ ಎದ್ದಿಟ್ಕೊಳ್ಬೇಕು. ಸಂದೇಶ್ ಶರ್ಮಾ ಕ್ಲಿಕ್ ಆನ್ ಆಗ್ತಾ ಇಲ್ಲ, ಜೊತೆಗೆ ತುಷಾರ್ ದೇಶಪಾಂಡೆ ರನ್ಸ್ ನ ಸ್ಕೋರ್ ಮಾಡ್ತಾ ಇರೋದು. ಅಂಡ್ ಒಂದ್ ಕಡೆ ವನಿಂಡಾ ಸುರಂಗ ಚೆನ್ನಾಗಿ ಆಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಮಹೇಶ ತೀಕ್ಷ್ಣ ರನ್ ಸ್ಕೋರ್ ನ ಓಡಿಸ್ಕೊಂತಾ ಇದ್ದಾರೆ. ಸೊ ಎಲ್ಲಾ ಆಂಗಲ್ ಇಂದ ನೋಡ್ತಾ ಇದ್ರೆ ಬೌಲಿಂಗ್ ಲೈನ್ ಅಪ್ ಸ್ವಲ್ಪ ವೀಕ್ ಇದೆ ಅಂತ ಅನಿಸ್ತದೆ. ಬಟ್ ಈ ಕಡೆ ಮುಂಬೈ ಇಂಡಿಯನ್ಸ್ ಅವ್ರದ್ದು ಹಂಗಲ್ಲ ಗುರು, ಬೌಲಿಂಗ್ ಲೈನ್ ಅಪ್ ಚೆನ್ನಾಗಿದೆ, ಬ್ಯಾಟಿಂಗ್ ಲೈನ್ ಅಪ್ ಸಖತ್ತಾಗಿದೆ. ವಿಲ್ ಜಾಕ್ಸನ್ ಅವ್ರ ಕಡೆಯಿಂದ ಏನೋ ರನ್ಸ್ ಬಂತು ಅಂತಂದ್ರೆ ಬ್ಯಾಟಿಂಗ್ ಲೈನ್ ಅಪ್ ಒನ್ ಆಫ್ ದ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಲೈನ್ ಅಪ್ ಅಂತ ಹೇಳ್ತೀನಿ. ಸೊ ಇನ್ನು ಇವತ್ತಿನ ಮ್ಯಾಚ್ ನಡೀತಾ ಇರೋದು ಜೈಪುರಲ್ಲಿ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಮೇ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಆವರೇಜ್ ಸ್ಕೋರ್ ಬಂದು 180 ಇಂದ 190 ತನಕ ಹೋಗ್ಬೋದು ಗೈಸ್ ಇವತ್ತಿನ ಮ್ಯಾಚ್ ಅಲ್ಲಿ. ಸೊ ಮೇ ಬಿ ಇವತ್ತಿನ ಮ್ಯಾಚ್ ಪ್ರಕಾರ ಮೇ ಬಿ ಡ್ಯೂ ಏನ್ ಇರಲ್ಲ ಅಂತ ಅನಿಸ್ತದೆ ರಾಜಸ್ಥಾನ್ ಅಲ್ಲಿ. ಸೊ ಅದಕ್ಕೋಸ್ಕರ ಇವತ್ತು ಯಾರೇ ಬ್ಯಾಟಿಂಗ್ ತಗೊಂಡ್ರು ಕೂಡ ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೋ ಅವ್ರು ಮ್ಯಾಚ್ ವಿನ್ ಆಗುವಂತ ಹೈಲಿ ಪಾಸಿಬಲ್ ಜಾಸ್ತಿ ಇರುತ್ತೆ. ಅಂಡ್ ಮೋರ್ ಅವ್ರು 180 ಬಂತು ಅಂತಂದ್ರೆ ಆರಾಮ್ಸೆ ಡಿಫೆಂಡ್ ಮಾಡ್ಕೊಳ್ಬಹುದು ಈ ಪಿಚ್ ಅಲ್ಲಿ. ಸೊ ಆಲ್ರೆಡಿ ಒಂದ್ ಸತಿ ಚೇಸ್ ಮಾಡಿದ್ದಾರೆ, ಬಟ್ ಎಲ್ಲಾ ಸತಿ ಚೇಸ್ ಮಾಡಕ್ಕಾಗತ್ತಾ ಆಗಲ್ಲ ಅಂತ ಹೇಳ್ತೀನಿ. ಬಟ್ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಚೇಸ್ ಮಾಡಬೇಕಾದ್ರೆ ಆ ತರ ಲಕ್ಕು ಕೂಡ ಇರಬೇಕಾಗುತ್ತೆ. ಸೊ ಹೆಂಗೆ ಸೂರ್ಯವಂಶಿ ಅವರಿಗೆ ತುಂಬಾ ಲಕ್ ಸಿಕ್ತು. ಅಂಡ್ ಕೆಲವೊಂದು ಶಾರ್ಟ್ಸ್ ಗಳನ್ನ ನೋಡ್ತಾ ಇದ್ರೆ ಏನಂತ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿಲ್ಲ, ಬಟ್ ಸ್ಟಿಲ್ ಸೆಂಚುರಿ ಆ ಲಕ್ಕು ಕೂಡ ಕೈ ಗುಡ್ತು ಅಂತಾನೆ ಹೇಳ್ಬೋದು. GT ಅವರು ಆ ತರ ಬೌಲಿಂಗ್ ಮಾಡ್ತಾ ನನಗೆ ಲಿಟರಲಿ ಶಾಕ್ ಆಯ್ತು.
ಆಯ್ತು, ಏನು ಗುರು ಈ ತರ ಬೌಲಿಂಗ್ ಮಾಡ್ತಾರೆ GT ಅವರು ಅಂತ. ಅಲ್ಲ ಎಲ್ಲ ಮ್ಯಾಚಸ್ ಗೆದ್ಕೊಂಬಂದು ಒಂದು ಮ್ಯಾಚಲ್ಲಿ ಸೋಲೋ ಕಾರಣ ಏನೋ ಮೇ ಬಿ ಗ್ಯಾಪ್ ಆಯ್ತು ಅಂತ ಅನಿಸುತ್ತೆ, ಗ್ಯಾಪ್ ಆಯ್ತು. ಬಟ್ ಸ್ಟಿಲ್ ಬೌಲಿಂಗ್ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಅಂತ ಅನಿಸ್ತು. ಬಟ್ ಬೌಲಿಂಗ್ ಯಾಕೋ ಒಂದ್ ಕಡೆ ಅಷ್ಟಕ್ಕಷ್ಟೇ ಕಾಣಿಸಿದ್ದು, ಅಪ್ ಟು ದ ಮಾರ್ಕ್ ಅಂತಾನೆ ಇದ್ದಿದ್ದು. ಸೊ ಎನಿವೇಸ್ ಗೈಸ್, ನಿಮ್ಗೆ ಏನು ಅನಿಸ್ತು ಆ ಸೆಂಚುರಿನ ನೋಡಿ ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಎಸ್, ಇನ್ನು ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡಂಗಿದ್ರೆ ಪ್ಲೇಯಿಂಗ್ ಲೆವೆನ್ ಸೇಮ್ ಇರುತ್ತೆ ಗೈಸ್, ಎರಡು ತಂಡದ್ದು ಏನು ಚೇಂಜಸ್ ಮಾಡ್ತಾರೆ. ಯಾಕಂದ್ರೆ ಇಬ್ರು ಕೂಡ ವಿನ್ನಿಂಗ್ ಸ್ಟ್ರೀಕ್ ಇಂದ ಬರ್ತಾ ಇರೋದ್ರಿಂದ ಏನು ಚೇಂಜಸ್ ಇರಲ್ಲ. ಸೊ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಮೇ ಬಿ ಬೌಲಿಂಗ್ ಲೈನಪ್ ಅಲ್ಲಿ ಏನಾದ್ರೂ ಒಂದೋ ಎರಡೋ ಚೇಂಜ್ ಮಾಡಬಹುದು. ಯಾಕಂದ್ರೆ ಆಲ್ರೆಡಿ ಯದುವೀರ್ ಅವರು ಚೆನ್ನಾಗಿ ಆಗ್ತಾ ಇದ್ದಾರೆ ಆಕ್ಚುಲಿ ಬೌಲಿಂಗ್ ಅಲ್ಲಿ ಅಂತ ಬಂದಾಗ. ಸೊ ತುಷಾರ್ ದೇಶಪಾಂಡೆ ಅವರು ಯದುವೀರ್ ಜಾಗಕ್ಕೆ ಬಂದ್ರು ಬರ್ಬೋದೇನೋ, ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರನ್ನ ಹಾಕೊಂಡಿರಲಿಲ್ಲ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ನೋಡೋ ಹಾಗಿದ್ರೆ ಯದುವೀರೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಬಟ್ ಐ ಡೋಂಟ್ ನೋ, ಇಟ್ಸ್ ಅವರು ರಾಜಸ್ಥಾನ್ ರಾಯಲ್ಸ್ ಇನ್ನ ಬ್ಯಾಕಪ್ ಮಾಡ್ತೋ ಯಂಗ್ಸ್ಟರ್ ಬೇಕು ನಮಗೆ. ಯಾಕಂದ್ರೆ ಯದುವೀರ್ ಅವರು ಬ್ಯಾಟಿಂಗ್ ಕೂಡ ಆಡ್ತಾರೆ ಅನ್ನೋದೊಂದು ರೀಸನ್ ಇಟ್ಕೊಳ್ಬೋದೇನೋ. ಬಟ್ ಈ ಕಡೆ ಮುಂಬೈ ಇಂಡಿಯನ್ಸ್ ಬಂತು ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಏನು ಚೇಂಜ್ ಮಾಡಲ್ಲ. ಮೇ ಬಿ ವಿಘ್ನೇಶ್ ಪಿತೂರ್ ಅವರು ಲಾಸ್ಟ್ ಟೈಮ್ ಬಂದಿರಲ್ಲ, ಈ ಸತಿ ಮೇ ಬಿ ಕರಣ್ ಶರ್ಮಾ ರಿಟರ್ನ್ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಇರುತ್ತೆ. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಆ್ಯಕ್ಚುಲಿ ರಾಜಸ್ಥಾನ್ ಅವರು ಸ್ವಲ್ಪ ಫೀಲ್ಡಿಂಗ್ ಕಡೆ ಗಮನ ಕೊಡಬೇಕು. ಯಾಕಂದ್ರೆ ರಾಜಸ್ಥಾನ್ ಕಡೆ ಒಂದು 3-4 ಜನ ತೂತ್ ಬಿಡ ಜಾಸ್ತಿ, ಸೊ ಮಿಸ್ಫೀಲ್ಡ್ ಮಾಡ್ತಾ ಇರ್ತಾರೆ. ಕನ್ಸರ್ನ್ ಆಗ್ತದೆ ರಾಜಸ್ಥಾನ್ ರಾಯಲ್ಸ್ಗೆ, CSKಗೆ, ಪಂಜಾಬ್ ಅವ್ರಿಗೆ ತುಂಬಾ ಕನ್ಸರ್ನ್ ಆಗ್ತದೆ. ಎಸ್ಪೆಷಲಿ ಎಷ್ಟು ಕ್ಯಾಚ್ಗಳನ್ನ ಬಿಟ್ಟಿದ್ದಾರೆ ಅಂತಂದ್ರೆ ನನಗೆ ನಂಬಕ್ಕಾಗ್ತಲ್ಲ. ಏನು ಈ ತರ ಕ್ವಾಲಿಟಿ ಫೀಲ್ಡರ್ಸ್ಗಳು ಈ ತರ ಅಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ, ಅಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿರ್ತಾರೆ, ಯಾಕೆ ಇವ್ರು ಈ ತರ ಮಾಡ್ತಾ ಇದಾರೆ ಅಂತಾನು ಕೂಡ ಎಲ್ಲ ಫೀಲ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ತುಂಬಾ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ. ಯಾಕಂದ್ರೆ ನಾವು ತೂತ್ ಒಳ್ಳೆ ಅಂತ ಕ್ಯಾಚ್ಗಳು ನೋಡಿದ್ವಿ. ಸೊ ಆಕ್ಚುಲಿ ಈ ಸತಿ ಕೇವಲ 1-2 ಅದ್ಭುತವಾದ ಕ್ಯಾಚ್ ನಾವು ನೋಡಿರೋದು, ಅದ್ ಬಿಟ್ರೆ ಏನಂತ ಕ್ಯಾಚ್ಗಳೇನು ನೋಡಿಲ್ಲ. ಸೊ ರೀಸೆಂಟ್ ಆಗಿ ನಿಮ್ಗೆ ಗ್ಲೆನ್ ಫಿಲಿಪ್ ಅವರು ಪಾಪ ಇಂಜುರಿ ಆಗಿ ಆಚೆ ಹೊಡೆದು GT ಪರವಾಗಿ. ಸೊ ಎನಿವೇಸ್ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಯಾರು ಗೆಲ್ಬಹುದು? ಅಂಡ್ ನಮ್ಮ ಪ್ರಕಾರ ಪ್ರಿಡಿಕ್ಷನ್ ಅಲ್ಲಿ ಇವತ್ತು ಮುಂಬೈ ಇಂಡಿಯನ್ಸ್ ಅವರೇ ಗೆಲ್ತಾರೆ ಅಂತ ಅನಿಸ್ತಾ ಇದೆ. ಸೊ ಗೈಸ್, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಗೈಸ್ ನಮ್ಮ ಒಂದು RR ವರ್ಸಸ್ MI ನ ಪ್ರಿವ್ಯೂ. ಸೊ ಏನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಮೇಲೆ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಬಾಯ್.